ಹಾಂ ಫ್ರೆಂಡ್ಸ್, ದಾಳಿಂಬಿನ ಹಣ್ಣಿಗೆ ಬಿಟ್ಟು ಇದ್ರಲ್ಲಿ ಹೊಡೆದ್ಮೇಲೆ 2 ಮಂತ್ಸ್ ಆಯಿತು. 2 ಮಂತ್ಸ್ ಆದರೂ ಸೈಜ್ ಬರ್ತಾ ಇಲ್ಲ ಅಂತ ಡಾಕ್ಟ್ರಿಗೆ ರೆಫರ್ ಮಾಡಿದಾಗ ಡಾಕ್ಟರ್ ಅವ್ರು ಬಂದು ತಿಳಿಸಿದ್ದೇನೆಂದರೆ, ಸೊ ಫರ್ಟಿಲೈಸರ್ ಬಿಡಿ, ಅಂದರೆ ಡ್ರಿಪ್ ಫರ್ಟಿಲೈಸರ್ ಅಂತ ಹೇಳ್ತಾರೆ ಅವರು. ಸೊ ಡ್ರಿಪ್ ಫರ್ಟಿಲೈಸರ್ನ ನಾವು ಇದ್ರ ಮುಖಾಂತರ ಎಲ್ಲ ಡ್ರಿಪ್ಗಳಿಗೆ ಹೋಗೋ ಥರ ಬಿಡ್ತಾಯಿದ್ದೀವಿ. ಇದೊಂದು ಕಂಟೆಂಟ್ ಇರುತ್ತೆ ಇದರಲ್ಲಿ. ಇದು ನ್ಯೂಟ್ರೆಂಟು ಲೆಬ್ರಲ್ TMX ಅಂತ, TMX 2 ಅಂತ, ಫರ್ಟಿಲೈಸರ್ ಫಾರ್ ಫಲರ್ ಅಪ್ಲಿಕೇಶನ್ ಅಂತ. ಸೊ ಇದನ್ನು ಡ್ರಿಪ್ ಮುಖಾಂತರ ಬಿಡಬೇಕು. ಇದು 1 kg ಪ್ಯಾಕ್. ಇದು 4 ಎಕರೆ ಇದೆ ನಮ್ಮ ದಾಳಿಂಬೆ ಹೊಲ. ಸೊ 1 ಎಕರೆಗೆ 1 kg ಬಿಡಬೇಕು. ಸೊ 4 ಬ್ಯಾಗ್ ಇದ್ದಾವೆ. ಸೊ ಲೆಟ್ಸ್ ಗೋ ಫಾರ್ ಇಟ್. ನೀರಿನ ಫುಲ್ಲಾಗೆ ತುಂಬ್ಕೋಬೇಕಿತ್ತು ಒಂದು ಬ್ಯಾರಲಲ್ಲಿ. 200 ಲೀಟ್ರ್ ಇರುತ್ತೆ. ಇದು 200 ಲೀಟ್ರನ್ನ 4 kg ಹಾಕಿಬಿಟ್ಟು ಬಿಡಬೇಕು. ಆದರೆ ಇದು ಸೋರ್ತಾ ಇರೋ ಕಾರಣ ನಾನು ನೀರನ್ನು ಕಮ್ಮಿ ಇಟ್ಕೊಂಡು ಫಸ್ಟ್ 2 kg ಬಿಡೋಕ್ಕೆ ಪ್ರಯತ್ನ ಪಡ್ತೀನಿ. ಕ್ಯಾಮ್ರಾಮನ್ ಇಲ್ಲದೆ ಇರೋ ಕಾರಣ ನಾವೇ ಕ್ಯಾಮ್ರಾಮನ್ ಆಗಿ ನಾವೇ ಪ್ರೊಸೆಸ್ನ ಮಾಡಬೇಕಾಗಿದ್ದು ಪರಿಸ್ಥಿತಿ ಬಂದಿದೆ. ಸೊ ಪುಡಿ ಇದೆಯೋ? ಓಕೆ, ರೆಡ್ದಲ್ಲೇ ಇದೆ. ಮೈಕ್ರೋನ್ಯೂಟ್ರೆಂಟ್ ಇದು. ಮೈಕ್ರೋನ್ಯೂಟ್ರೆಂಟ್ ಅಂದರೆ ಈ ಥರ ಪುಡಿನೂ ಅಲ್ಲ, ಈ ಕಡೆ ಗೊಬ್ಬರನೂ ಅಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಆಯಿತು. ಮಿಕ್ಸ್ ಆದಮೇಲೆ ಈ ಪೈಪ್ ಮುಖಾಂತರ ಬಿಟ್ಟು ಹೋಗುತ್ತೆ. ಅಗ್ರಿಕಲ್ಚರ್ ಹೊಲ ಇರೋರಲ್ಲಿ ಗೊತ್ತಿರುತ್ತೆ, ಇದೇನು ಹೊಸದೇನಲ್ಲ. ಸೊ ಇದ್ರ ಮುಖಾಂತರ ನಾವು ಬಿಡ್ತಾ ಇದ್ದೀವಿ. ಇದು ಹೊಸ ಬ್ಯಾರಲಿತ್ತು, ಇದರಲ್ಲಿ ಬಿಡೋದ್ಬಿಟ್ಟು ಅದರಲ್ಲೇ ಬಿಟ್ಟೆ. ಸೊ ಅದೊಂದು ಮಿಸ್ಟೇಕ್ ಆಯಿತು. ಸೊ ನೋಡೋಣ. ಆಗಸ್ಟ್ 22, 2024 ಬಿಟ್ಟಿರೋದು. ಸೊ ಇದೇ 24 ಬಿಟ್ಟಿರೋದು. 2 ಮಂತ್ಸ್ ಆಯಿತು ಈ ಥರಲ್ಲಿ ಹೊಡೆದ್ಬಿಟ್ಟು. ಸೊ ಕಾಯಿ ಈ ಸೈಜ್ ಇದೆ, ಇನ್ನೂ ಬರಬೇಕಾಗುತ್ತೆ. ಇನ್ನು ಚೂರಿದೆ ಅನ್ನೋವಾಗಲೇ ಕರೆಂಟ್ ಹೋಯಿತು. ಕರೆಂಟು ಹೋದರೆ ಪ್ರಾಬ್ಲಮ್ ಇಲ್ಲ, ಹೋಯಿತು. ಬಟ್ ಹೋಗಿರ್ತಕ್ಕಂಥ ಫರ್ಟಿಲೈಸರ್ ಡ್ರಿಪ್ಗಳಲ್ಲೇ ಇರುತ್ತೆ. ಒಂದು 10 to 15 ಮಿನಿಟ್ಸ್ ನೀರನ್ನು ಯಥೇಚ್ಛವಾಗಿ ಬಂದ್ ಮಾಡಿದ್ಮೇಲೆ ಯಥೇಚ್ಛವಾಗಿ ಕೊಟ್ಟರೆ ಆ ನೀರೆಲ್ಲ ಆ ಡ್ರಿಪ್ ಅಲ್ಲಿರೋ ಫರ್ಟಿಲೈಸರ್ ಎಲ್ಲ ಗಿಡಗಳಿಗೆ ಡಂಪ್ ಆಗುತ್ತೆ. ಸೊ ಇದೊಂದಾಯಿತು, ಏನು ಮಾಡೋಕ್ಕಾಗಲ್ಲ. ಕರೆಂಟ್ ಹೋದ್ಮೇಲೆ ನೆಕ್ಸ್ಟ್ ಕರೆಂಟ್ ಬಂದು ಸ್ಟಾರ್ಟ್ ಮಾಡಬೇಕು. ಸೊ ಈ ಲಿಬ್ರಲ್ TMX 2ನ ಇವಾಗ ಬಿಟ್ಟಿದ್ವಿ. ಇದಕ್ಕಿಂತ ಒಂದು ವೀಕ್ ಮುಂಚೆ ಸೊ ಇದನ್ನು ಬಿಟ್ಟಿದ್ವಿ. ಯಾವಪ್ಪ ಸಲ್ಫರ್ AI ಅಂತ. ಎಲ್ಲಗಳನ್ನು 4 ಬಿಟ್ಟಿದ್ದಾಯಿತು. ಸೊ ಇದನ್ನು ತೆಗೆದು ಸೈಡ್ ಹಾಕ್ಬಿಡೋಣ. ಫರ್ಟಿಲೈಸರ್ ಬಿಟ್ಮೇಲೆ ನಾವು ಹೊರಟಿವಿ ಕನಗಿರಿಗೆ ಬಾಟಲ್ ತರೋಕ್ಕೆ. ಬಾಟಲ್ ಅಂದರೆ ಖಾಲಿ ವಾಟರ್ ಬಾಟ್ಲು. ಖಾಲಿ ಬಾಟಲ್ ತರೋಕ್ಕೆ ಹೋಗ್ತಿರೋದಂದರೆ ಇದೇ ಥರ ಮೆಸ್ ಹಾಕೋಕ್ಕೆ. ಅದೇ ಥರ ಮೆಸ್ಸನ್ನು ನಮ್ಮ ಮೂಲಕೂ ಹಾಕಬೇಕು. ಆ ಮೆಸ್ ಹಾಕಬೇಕಂದ್ರೆ ಈ ಬೆಂಬು ಮೇಲೆ ಹಾಕಬೇಕು. ಈ ಬೆಂಬುಗೆ ಸಿಗಾಕೊಂಡ್ರೆ ಎಳೆಯುವಾಗ ಮೆಸ್ ಹರಿದೋಗುತ್ತೆ. ಅದಕ್ಕೋಸ್ಕರನೇ ಬಾಟ್ಲ್ಗಳನ್ನ ತರ್ತಾ ಇರೋದು ಕಟ್ ಮಾಡಿ ಹಾಕೋಕ್ಕೆ. ಈ ಮೆಸ್ ಹಾಕೋದ್ರಿಂದ ಏನೇನೆಲ್ಲ ಯೂಸ್ ಆಗ್ತಾವಂದರೆ, ಈ ಥರ ಚಿಕ್ಕೆ ರೋಗ ಆ್ಯಂಥ್ರಕ್ನೋಸ್ ಅಂತ ಬರುತ್ತೆ. ಈ ಥರ ಚಿಕ್ಕೆಗಳಾಗ್ತವೆ ಹಣ್ಣುಗಳಿಗೆ. ಆಮೇಲಿಂದ ಸನ್ಬರ್ನ್ ಆಗುತ್ತೆ. ಸೂರ್ಯನ ಶಾಖಕ್ಕೆಲ್ಲ ಹಣ್ಣು ಬಾಡೋಗೋ ಥರ ಆಗಿಬಿಡುತ್ತೆ ಶೈನಿಂಗ್ ಬಂದಮೇಲೆ. ಇದರಿಂದ ಇನ್ನೊಂದು ಥರ ಪ್ರೊಡಕ್ಷನ್ ಅಂದರೆ ಈ ಕಾಗಿ ಗುಬ್ಬಿಗಳೆಲ್ಲ ಬಂದು ಹಣ್ಣನ್ನು ವೇಸ್ಟ್ ಮಾಡ್ತವೆ. ತಿನ್ನೋದು ಸ್ವಲ್ಪ, ವೇಸ್ಟ್ ಮಾಡೋದು ಜಾಸ್ತಿನೇ ಆಗಿಬಿಡುತ್ತೆ. ಸೊ ಅದಕ್ಕೆಲ್ಲ ಇಷ್ಟಕ್ಕೆಲ್ಲನೂ ಈ ಲೈಲನ್ ಮೆಸ್ಸಿಂದ ಒಂದು ಯೂಸಸ್ ಆಗುತ್ತೆ. ಆಮೇಲಿಂದ ಗ್ಲೋಬಲ್ ವಾರ್ಮಿಂಗ್, ಶಾಖ ಜಾಸ್ತಿ ತಟ್ಟೋದಿಲ್ಲ ಗಿಡಗಳಿಗೆಲ್ಲ. ಅದೊಂದು ಈ ಚಿಕ್ಕಿ ರೋಗ ಆ್ಯಂಥ್ರಕ್ನೋಸ್ ಆಗಿರ್ಬೋದು, ಬ್ಲೈಟ್ ಆಗಿರ್ಬೋದು, ತುಂಬಾ ಯೂಸಸ್ ಇದೆ. ಸೊ ಅದೇ ರೀತಿ ನಾವು ನಮ್ಮ ಹೊಲಕ್ಕೆ ಲೈನನ್ ಮೆಸ್ನ ಹಾಕಬೇಕು. 600 ಬಂಬ್ಗಳಾಗ್ತವೆ. 600 ಬಂಬ್ಗಳಿಗೆ 1ರಲ್ಲಿ 2 ಕಟ್ ಮಾಡಿ ಹಾಕಿದ್ರು 300 ಬಾಟಲ್ಗಳನ್ನ ಹೋಯ್ತಾ ಇದ್ದೀವಿ.
ದಲ್ ದಲ್ ಈ ಬಾಟ್ಲ್ಗಳು ಬಂದಿರೋದು ಬರೀ 10 kg, ಆದ್ರೂ ಗಾಳಿಯಲ್ಲಿ ಹಿಡ್ಕೊಂಡು ಕುಂದಿರೋದು ಆಗ್ತಿರ್ಲಿಲ್ಲ. ನಮ್ಮ ಹುಡುಗ ಆಗೋ ಈಗ ಕಷ್ಟಪಟ್ಟು ಹಿಡ್ಕೊಂಡ ಹೊಲದ ಕಡೆ ಬಂದ್ವಿ ನಾವು. ಈ ಚೀಲ ನೋಡಿದ್ರೆ ಗಾಡಿಗಿನ ದೊಡ್ಡದಿತ್ತು. ಪರದಾಡ್ತಾ ಹೇಗೋ ಒಂದು ಒದ್ದಾಡ್ತಾ ತಂದು ಈ ಬಾಟ್ಲ್ಗಳನ್ನ ಕಟ್ ಮಾಡಿ, ಸೊ ಈ ಬೆಂಬುಗಳಿಗೆ ಈ ಥರ ಹಾಕಬೇಕು.